ನೀವು ಇಂಥ ವ್ಯಕ್ತಿಗಳನ್ನ ನೋಡಿರ್ತೀರಿ. ಅವ್ರು ಮಾಡೋ ಸಣ್ಣ ಸಣ್ಣ ಕೆಲಸದಾಗೂ ಅವರಿಗೆ ಬ್ಯಾಕ್ ಗ್ರೌಂಡ್ ದಾಗ ಮ್ಯೂಸಿಕ್ ಇಲ್ಲ ಪಾಡ್ಕಾಸ್ಟ್ ಕೇಳ್ತಿರ್ತಾರ. ಅದು ರೂಮ್ ಕ್ಲೀನ್ ಮಾಡೋದರ ಆಗಿರ್ಲಿ, ಅಡಿಗೆ ಮಾಡುವಾಗಿರ್ಲಿ, ಇಲ್ಲ ರೆಡಿ ಆಗುವಾಗ ಇವರಿಗೆ ಮ್ಯೂಸಿಕ್ ಬೇಕ. ಅಂಡ್ ಜನಕ್ ಅನಸ್ತೈತಿ ಅವ್ರು ಜಸ್ಟ್ ವೈಬ್ ಮಾಡಾತಾರಂತ. ಆದ್ರೆ ನಿಜ ಏನಂದ್ರ ಅವ್ರ ಮೈಂಡಿಗೆ ಶಾಂತಿ ಬೇಕಾಗಿರ್ತೈತಿ. ಇದ್ರಾಗ ಅವ್ರ ಥಾಟ್ಸ್ ಪೂರ್ತಿ ಔಟ್ ಆಫ್ ಕಂಟ್ರೋಲ್ ಇರ್ತೈತಿ. ಸೈಕಾಲಜಿದಾಗ ಇದಕ್ಕ ಸೆನ್ಸರಿ ರೆಗ್ಯುಲೇಷನ್ಸ್ ಅಂತಾರ. ಅಂಡ್ ಇದ ADHD ಬ್ರೈನ್ಸ್ ನಾಗ ಕಾಮನ್ ಇರ್ತೈತಿ. ADHD ಅಂದ್ರೆ ಅಟೆನ್ಷನ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್. ಇವ್ರ ಸುತ್ತಮುತ್ತ ಸರೌಂಡಿಂಗ್ಸ್ ಸೈಲೆಂಟ್ ಆಗಿದ್ರು ಆ ಟೈಮ್ ನಾಗ ಇವ್ರ ಮೈಂಡ್ ರಿಲ್ಯಾಕ್ಸ್ ಆಗೋದ್ ಬಿಟ್ಟು ಓವರ್ ಥಿಂಕಿಂಗ್ ಮಾಡಾಕ ಸ್ಟಾರ್ಟ್ ಮಾಡ್ತೈತಿ. ಅಂಡ್ ಒಂದೊಂದ್ ಸಿಂಪಲ್ ಕೆಲಸಾನು ಇವರಿಗೆ ಮೆಂಟಲ್ ಟಾರ್ಚರ್ ತರ ಅನಿಸ್ತೈತಿ. ಅದಕ್ಕ ಇವ್ರ ಮೈಂಡ್ ನೆಗೆಟಿವ್ ಥಾಟ್ಸ್ ನ ಸ್ಟಾಪ್ ಮಾಡಾಕ ಮತ್ತ ಬೋರ್ ಆಗೋದನ್ನ ತಡಿಯಾಕ ಮ್ಯೂಸಿಕ್ ಇವರಿಗೆ ಆಂಕರ್ ತರ ಕೆಲಸ ಮಾಡ್ತೈತಿ. ಬ್ಯಾಕ್ ಗ್ರೌಂಡ್ ದಾಗ ಮ್ಯೂಸಿಕ್ ಇವ್ರಿಗೆ ಬಹಳ ಇಷ್ಟ ಆಕೈತೆ ಅಂತಲ್ಲ, ಇವ್ರಿಗೆ ಅದೊಂದ್ ಸರ್ವೈವಲ್ ಸ್ಟ್ರಾಟಜಿ. ಮ್ಯೂಸಿಕ್ ಇವರಿಗೆ ಯಾವ ತರ ಡೋಪಾಮೈನ್ ಕೊಡ್ತೈತಿ ಅಂದ್ರೆ ಇವ್ರು ಡೈಲಿ ಕೆಲಸ ಮ್ಯೂಸಿಕ್ ಕೇಳ್ಕೊಂಡ್ ಮಾಡಿದ್ರಷ್ಟ ಆ ಕೆಲಸ ಇವರಿಗೆ ಪರ್ಫೆಕ್ಟ್ ಅನಿಸ್ತೈತಿ. ಸೊ ನಿಮ್ ಫ್ರೆಂಡ್ಸ್ ಇಲ್ಲ ನೀವ ಡೈಲಿ ಇಯರ್ಫೋನ್ ಹಾಕೊಂಡ್ ಮ್ಯೂಸಿಕ್ ಕೇಳ್ತೀರಿ ಅಂದ್ರೆ ನೀವ ಡಿಸ್ಟ್ರಾಕ್ಟ್ ಆಗಿಲ್ಲ. ನೀವು ನಿಮ್ ಮೈಂಡ್ ಇಂಥ ಜಗತ್ನಾಗ ಇಡಕ್ ಇಷ್ಟ ಪಡತ್ತೀರಿ. ಎಲ್ಲ ಸೈಲೆನ್ಸ್ ಅನ್ನೋದು ನಿಮಗ ಮ್ಯೂಸಿಕ್ ದಾಗ ಸಿಗತೈತೆ. ಸೊ ನಿಮ್ ಫ್ರೆಂಡ್ ಸರ್ಕಲ್ ದಾಗ ಯಾರ ಮ್ಯೂಸಿಕ್ ಕೇಳ್ಕೊಂಡ್ ಕೆಲಸ ಮಾಡ್ತಾರಂದ್ರ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡ್ರಿ.